ಡ್ಯಾಂ ನಿರ್ಮಾಣಕ್ಕೆ ಅಂತ ಹೇಳಿ ಭೂಮಿ ಕೊಟ್ಟ ರೈತರು ಸದ್ಯ ಬೀದಿ ಪಾಲಾಗಿದ್ದಾರೆ. ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಕೊಟ್ಟ ರೈತರ ಬದುಕು ಮುರಾಬಟ್ಟೆಯಾಗಿದೆ. ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಕ್ಕುಪತ್ರಕ್ಕಾಗಿ ಹೋರಾಟವನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಮಾತ್ರ ಆಗಲಿಲ್ಲ. ಮರಿಯಮ್ಮನಹಳ್ಳಿ ಹೊಸಪೇಟೆಯವರೆಗೂ ಕೂಡ ರೈತರು ಪಾದಯಾತ್ರೆಯನ್ನ ಮಾಡಿದ್ದಾರೆ. ವಲಸೆ ಬಂದು ಬದುಕು ಕಟ್ಟಿಕೊಂಡಂತ ರೈತರಿಗೆ ಈಗ ಭೂಮಿಯೇ ಇಲ್ಲದಂತಾಗಿದೆ. 75 ವರ್ಷಗಳಿಂದ ಸಾಗುವಳಿಯನ್ನ ಮಾಡ್ತಾ ಇದ್ದಾರೆ ರೈತರು. ಹಕ್ಕುಪತ್ರ ನೀಡುವಂತೆ ಮರಿಯಮ್ಮನಹಳ್ಳಿಯಿಂದ ಹೊಸಪೇಟೆಯವರೆಗೆ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಇನ್ನು ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿ ಹಕ್ಕುಪತ್ರ ವಿತರಣೆಗೆ ಬರ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ನಾವು ಉಳುಮೆ ಮಾಡುವಾಗ ಗ್ರಾಮ ಪಂಚಾಯಿತಿಯೇ ಇದ್ದಿರಲಿಲ್ಲ, ಪಟ್ಟಣ ಪಂಚಾಯಿತಿಯೂ ಇದ್ದಿಲ್ಲ ಅಂತ ಹೇಳಿ ರೈತರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಉಳುಮೆ ಮಾಡ್ತಾ ಇರುವಂತ ರೈತರಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡದಿದ್ರೆ ಕೂಡ್ಲಿಗೆಗೆ ಬರುವಂತ ಸಿಎಂ ಸಿದ್ದರಾಮಯ್ಯನವರಿಗೆ ಘೇರಾವ್ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸದ್ಯ ರೈತರು ನೀಡ್ತಾ ಇದ್ದಾರೆ. ರೈತರಿಗೆ ಹಕ್ಕುಪತ್ರ ನೀಡದಿದ್ರೆ ಸರ್ಕಾರದ ವಿರುದ್ಧವಾಗಿ ಅನಿರ್ದಿಷ್ಟ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ರೈತರನ್ನ 1953ರಲ್ಲಿ ಸರ್ಕಾರ ವಲಸೆ ಮಾಡುತ್ತೆ. ಕಲ್ಲು ಮುಳ್ಳು ಗಿಡಗಂಟಿಗಳಿಂದ ಕೂಡಿದಂಥ ಅರಣ್ಯ ಭೂಮಿ ಅದು. ಆ ಗಿಡಗಂಟಿಗಳಿಂದ ಭೂಮಿಯನ್ನ ರೈತರು ಬಂಗಾರದಂತೆ ಮಾಡಿಕೊಂಡಿರ್ತಾರೆ. ಕಳೆದ 75 ವರ್ಷಗಳಿಂದಲೂ ಕೂಡ ಈಗ ಭೂಮಿಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ ರೈತರು. ಡಣಾಯಕನ ಕೆರೆ ಮತ್ತು ನಂದಿಬಂಡಿ ಕಂದಾಯದ ಸರ್ವೆ ನಂಬರ್ 572 ಮತ್ತು 529ರಲ್ಲಿ 800 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರುವಂತ ರೈತರಿಗೆ ಮಾತ್ರ ಹಕ್ಕುಪತ್ರವನ್ನ ನೀಡ್ತಾ ಇಲ್ಲ. ಹಕ್ಕುಪತ್ರ ನೀಡುವಂತೆ ಹಲವು ಬಾರಿ ಹೋರಾಟವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಅಂತ ಹೇಳಿ ಸದ್ಯ ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ.